ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ. ಪ್ರವಾಸ ಮಾಡಿದಾಗ ದೇವರ ದರ್ಶನ ಪಡೆದಾಗ ಇಲ್ಲಿನ ಅಭಿವೃದ್ಧಿ ವಿಚಾರದಲ್ಲಿ ಒಂದು ತುರ್ತು ಸಭೆ ಕರಿಬೇಕು ಅಂತ ಮಾತಾಡ್ಕೊಂಡಿದ್ವಿ. ಸಮಿತಿ ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾಗಿರುವಂತಹ ಅಶೋಕಣ್ಣ ಅವರಿರ್ಬೋದು, ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರ ಮತ್ತೆ ಇಲ್ಲಿ ಭಕ್ತಾದಿಗಳ ಬೇಡಿಕೆ ಕೂಡ ಆಗಿತ್ತು. ಒಂದು 3-4 ಡಿಪಾರ್ಟ್ಮೆಂಟ್ಸ್ನ ಕರೆದು ಮಾತಾಡುವಂಥದ್ದು. ಒಂದು ದೇವಸ್ಥಾನಕ್ಕೆ ಇರುವಂಥ 70 ಎಕರೆ ಜಾಗ ಏನಿದೆ ಅದನ್ನ ಸರ್ವೆ ಮಾಡಿಸ್ಬೇಕಾಗಿತ್ತು. ಸರ್ವೆ ಮಾಡಿಸೋದಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತೆ ಮುಂದೆ ಭವಿಷ್ಯದಲ್ಲಿ ಹಿರಿಯ ನಾಗರಿಕರು ಅಥವಾ ಸೀನಿಯರ್ ಸಿಟಿಸನ್ಸು, ಅಂಗವಿಕಲರು ಮತ್ತೆ ಯಾರಿಗೆ ಬೆಟ್ಟ ಹತ್ತಲಿಕ್ಕೆ ಆಗಲ್ಲ ಅಂತವರಿಗೆ ನಾವು ಈ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ಇರುವಂತ ಎಲೆಕ್ಟ್ರಿಕ್ ವೆಹಿಕಲ್ 10 ಕೋಟಿ ಮೇಲೆ ಖರ್ಚಾಗುತ್ತೆ. 10 ಕೋಟಿ. ಈಗ ಮೇಡಮ್ ಅವರು ತುಂಬಾ ಆಸಕ್ತಿ ತಗೊಂಡಿದ್ದಾರೆ ಈ ವಿಚಾರವಾಗಿ. ಇದು 2ನೇ ಮೀಟಿಂಗು, ಅಂದ್ರೆ ರಿವ್ಯೂ ಅಲ್ಲಿ ಮುಂಚೆಯಿಂದಲೂ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಕಾರಣಾಂತರ ಆಗಿಲ್ಲ, ಹಣನೂ ಇರಲಿಲ್ಲ. ಈಗ ಹಣನೂ ನಾವು ನಮ್ಮಲ್ಲಿರುವಷ್ಟು ಹಣ ನೀವು ಕೊಡಿ, ಬಾಕಿದನ್ನು ನಾನು ಮಾಡಿಸ್ತೀನಿ ಅಂತ ಹೇಳುವಂತ ಒಂದು ಮಾತನ್ನ ಅವ್ರನ್ನ ಭರವಸೆಯನ್ನು ಕೊಟ್ಟು ಅವರು ಮುಂದೆ ನಿಂತ್ಕೊಂಡು ಇದನ್ನ ಕೆಲಸ ನಾವು ನೋಡ್ತಾ ಇದ್ದೀರಿ. ರಸ್ತೆ ಮಾಡಬೇಕು ಅಂತ ಅನುಕೂಲ ಆಗುವಂತರ ಬೆಟ್ಟದವರೆಗೂ ರಸ್ತೆ ಮಾಡಬೇಕು ಅಂತ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಂತ PWD ಅವರಿಗೆ ಎಸ್ಟಿಮೇಟ್ಸ್ ಕೊಡ್ಲಿಕ್ಕೆ ಹೇಳಿದ್ವಿ. ಅವರು ಬಂದು ಹಿಂದೆ ಸಾಯಿಲ್ ಟೆಸ್ಟ್ ಮಾಡಿದಾಗ ನೀವೆಲ್ಲ ಅಲ್ಲಿ ಬಂದಿದ್ವಿ. ಟೆಕ್ನಿಕಲ್ ವಿಂಗ್ ಅವರು ಬಂದಿದ್ರು. PWD ಇಲಾಖೆಗೆ ಕರೆದು ಸಿಮೆಂಟ್ ರೋಡ್ಸ್ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಓಡಾಡ್ಲಿಕ್ಕೆ ಅದರದ್ದು ಕನೆಕ್ಟಿವಿಟಿ ಮಾಡಲಿಕ್ಕೆ, ಲಿಫ್ಟ್ ಸರ್ವಿಸಸ್ ಮಾಡಲಿಕ್ಕೆ, ಫೆನ್ಸಿಂಗ್ಗೆ, ಇನ್ನೂ ಕೆಲವೊಂದು ಇಲ್ಲಿ ಬಿಲ್ಡಿಂಗ್ದು ಸ್ಟ್ರಕ್ಚರ್ದು ಏನೇನು ಅವರು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಡಲಿಕ್ಕೆ ಅದರದ್ದೊಂದು ರಿವ್ಯೂ ಆಗಿತ್ತು. ಫಾರೆಸ್ಟ್ ಅವ್ರಿಗೆ ನೀಲಗಿರಿ ಮರಗಳೆಲ್ಲ ತೆಗಿಲಿಕ್ಕೆ ಫಾರೆಸ್ಟ್ ಇಲಾಖೆನೂ ಕರೆದಿದ್ವಿ. ಅವರಿಂದನೂ ಆ ಪರ್ಮಿಷನ್ಸ್ ಕೊಡಲಿಕ್ಕೆ. ಮತ್ತೆ ಟೂರಿಸಂ ಡಿಪಾರ್ಟ್ಮೆಂಟ್ನ ಕರೆದಿದ್ದೀವಿ. ಟೂರಿಸಂ ಡಿಪಾರ್ಟ್ಮೆಂಟಿಂದ ಇಲ್ಲಿ ಟೂರಿಸಂ ಡೆವಲಪ್ ಮಾಡಲಿಕ್ಕೆ, ಅದಾದಮೇಲೆ ಬೋಟಿಂಗ್ ಎಲ್ಲ ಕೆಲವೊಂದು ವಿಶೇಷವಾಗಿರುವಂಥ ಪೂಜೆ ಇರುವಂಥ ಸಂದರ್ಭದಲ್ಲಿ ತುಂಬ ಜನ ಮಕ್ಕಳು ಎಲ್ಲರೂ ಬರ್ತಾರೆ. ಬಂದಾಗ ಅವರಿಗೆ ದೇವ ದರ್ಶನ ಆದಮೇಲೆ ಹಾಗೇನೂ ಸ್ವಲ್ಪ ಇಲ್ಲಿ ಅವರಿಗೆ ಮಕ್ಕಳಿಗೆ ಅನುಕೂಲ ಆಗೋ ಥರ ಪ್ರವಾಹ ಮಂದಿರ ಮತ್ತು ಅದ್ರ ಜೊತೆ ಟೂರಿಸಮ್ಗೂ ಕೂಡ ಸ್ವಲ್ಪ ಪ್ರೋತ್ಸಾಹ ಸಿಗುವಂಥದ್ದು ಮಾಡಬೇಕು ಅಂದಾಗ, ಬೋಟಿಂಗ್ ಎಲ್ಲ ಸ್ವಲ್ಪ ಪ್ರಾವಿಷನ್ ಮಾಡಬೇಕು ಅಂದಾಗ ಟೂರಿಸಂ ಕೂಡ ಒಂದು ಎಸ್ಟಿಮೇಟ್ ಮಾಡಲಿಕ್ಕೆ ಇವತ್ತು ರಿವ್ಯೂ ಮಾಡಿದ್ದೀವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟು, ಟೂರಿಸಂ ಡಿಪಾರ್ಟ್ಮೆಂಟ್, ಇಲ್ಲಿ ಒಂದು ದೇವಸ್ಥಾನದ ಕಲ್ಯಾಣಿ ಕೂಡ ಇದೆ. ಅದನ್ನ MI ಡಿಪಾರ್ಟ್ಮೆಂಟಿಂದ ಕೆರೆ ಹೂಳ್ ತೆಗೆಯೋದು ಮತ್ತೆ ಅದು ಎಲ್ಲ ಲೀಕೇಜ್ ಆಗ್ತಾ ಇತ್ತು, ಅದನ್ನ ದುರಸ್ತಿ ಮಾಡಲಿಕ್ಕೆ, ಫೆನ್ಸಿಂಗ್ ಮಾಡಲಿಕ್ಕೆ ಎಲ್ಲ. ಸೊ ಎಲ್ಲ ಡಿಪಾರ್ಟ್ಮೆಂಟ್ ಜೊತೆ ಸೇರಿ ರೆವಿನ್ಯೂ ಡಿಪಾರ್ಟ್ಮೆಂಟು, PWD, ಫಾರೆಸ್ಟ್ ಅವರು, ಟೂರಿಸಮು, MI ಇಷ್ಟು ಇಲಾಖೆಗಳನ್ನು ಕರೆದು ಏನೇನು ನಮಗೆ ಪ್ರಸ್ತಾವನೆ ಇತ್ತು ದೇವಸ್ಥಾನದ ಕಡೆಯಿಂದ. ಆಮೇಲೆ ವಿಶೇಷವಾಗಿ ಬಹಳ ವರ್ಷಗಳಿಂದ ದೇವಸ್ಥಾನದ್ದು ಬಣ್ಣ ಹಚ್ಚೋದು ಒಂದು 10 ವರ್ಷಗಳಿಂದ ಪೆಂಡಿಂಗ್ ಇತ್ತು. ಅದು DC ಹಂತದಲ್ಲಿ ಇವೆಲ್ಲ ರಿವ್ಯೂ ಮಾಡಿಕೊಂಡು ಪರ್ಮಿಷನ್ಸ್ಗೆ ನಾವು DC ಆಫೀಸ್ಗೂ ಕೂಡ ಹೋಗ್ಬೇಕಾಗಿತ್ತು. ಸೊ ಇವತ್ತು 2ನೇ ಹಂತದ ರಿವ್ಯೂ ಮೀಟಿಂಗ್ ಆಗಿದೆ. ಮುಂದೆ ಇವೆಲ್ಲ ಮಾಹಿತಿ ತಗೊಂಡು DC ಹತ್ರ ಏನೇನು ಪರ್ಮಿಷನ್ಸ್ ತಗೊಳ್ಳೋದಿದೆ ತಗೊಂಡು ದೇವಸ್ಥಾನದ ಹೇಗೆ ನಾವು KGF ಅಲ್ಲಿ ರಾಜಗೋಪುರ ದೇವಸ್ಥಾನದ್ದು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಿದ್ದೀವಿ. ಇದು ಅಷ್ಟೇ ಬಹಳ ಪುರಾತನ ಕಾಲದ್ದು, ಬಹಳ ವರ್ಷಗಳಿಂದ ಇದಕ್ಕೆ ಒಂದು ಪವಿತ್ರತೆ ಕಾಪಾಡ್ಕೊಂಡು ಬಂದಿದೆ. ಬಹಳ ಜನ ಭಕ್ತರು ವಿಶೇಷವಾಗಿರೋ ದಿನಗಳ ದೇವರ ದರ್ಶನ ಪಡಿತಾ ಇದೆ. ಇಲ್ಲಿನ ಸೌಕರ್ಯಕ್ಕೆ ಅನುಗುಣವಾಗಿ, ಭಕ್ತಾದಿಗಳ ಸೌಕರ್ಯಕ್ಕೆ ಅನುಗುಣವಾಗಿ ಏನೇನು ವ್ಯವಸ್ಥಿತವಾಗಿ ಮಾಡಬೇಕು ಹಂತ ಹಂತವಾಗಿ ಅಂತ ಅಂದ್ಬಿಟ್ಟು ಯಾತ್ರಿ ನಿವಾಸ ಇರ್ಬೋದು, ಎಲ್ಲಾನು ಕೂಡ ಸ್ಟೇಜ್ ಬೈ ಸ್ಟೇಜ್ ಮಾಡಲಿಕ್ಕೆ ಈ ಸಮಿತಿಯ ಅಧ್ಯಕ್ಷರಾದಿಯಾಗಿ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರು ಮತ್ತೆ ಇಲಾಖೆವಾರು ಇವತ್ತು ಒಂದು ರಿವ್ಯೂ ಮೀಟಿಂಗ್ ಆಗಿದೆ. ಸೊ ಅವ್ರಿಗೆ ಒಂದು ಕಾಲಾವಕಾಶ ಕೊಟ್ಟಿದ್ದೀವಿ. 10-15 ದಿನಗಳಲ್ಲಿ ಸರ್ವೆ ಆಗಬೇಕು ರೆವಿನ್ಯೂ ಇಂದ. ಫಾರೆಸ್ಟ್ ಡಿಪಾರ್ಟ್ಮೆಂಟು ನೀಲಗಿರಿ ಮರ ತೆಗಿಲಿಕ್ಕೆ ಪರ್ಮಿಷನ್ಸ್ಗೆ, ಮತ್ತೆ ಟೂರಿಸಂ ಎಸ್ಟಿಮೇಟ್ಸ್ ಕೊಡುವಂಥದ್ದು, MI ಅವರು ಎಸ್ಟಿಮೇಟ್ಸ್ ಕೊಡುವಂಥದ್ದು, PWD ಅವರು ಆಲ್ ರೌಂಡ್ ಅವ್ರದ್ದು ಏನೇನು ಕೆಲಸ ಆದರೆ ಕಾಸ್ಟು, ಅದಕ್ಕೆ ಏನು ಕಾಸ್ಟ್ ಆಗುತ್ತೆ, ಲಿಫ್ಟ್ ಮತ್ತು ರೋಡು ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೂವ್ ಆಗಲಿಕ್ಕೆ ಅದಕ್ಕೊಂದು ರೋಡ್ ಹೇಳಿದ್ದಾರೆ. ಆ ರೋಡು ಇವೆಲ್ಲ ಪ್ರಾವಿಷನ್ ಮಾಡೋದಕ್ಕೆ ಏನೆಲ್ಲ ಪ್ರೊಸೀಜರ್ಸ್ ಫಾಲೋ ಮಾಡಬೇಕು ಇವನ್ನ ಅತ್ಯಂತ ಶೀಘ್ರವಾಗಿ ಮಾಡಬೇಕು. ನಿಮ್ಗೆ ಏನು ಕಾಲಾವಕಾಶ ಕೊಟ್ಟಿದ್ದೀವಿ ಅಷ್ಟರಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತಿನ ಚರ್ಚೆ ಆಗಿತ್ತು. ಸೊ ಅದರಲ್ಲಿ ಕೆಲವೊಂದೆಲ್ಲ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ. ಸೊ ಇವರು ಬಹಳ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದಿದ್ದು ಇವಾಗ ಅದನ್ನ ಸ್ಪೀಡ್ ಅಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಒತ್ತಾಯ ಆಗಿದೆ. ಲಿಫ್ಟು ಆ ರೋಡ್ ಎಲ್ಲ 1 ಕೋಟಿ 2 ಕೋಟಿ ಹತ್ತತ್ರ ಇದೆ.
10 ಕೋಟಿ ಮೇಲೆ ಖರ್ಚಾಗುತ್ತೆ. 10 ಕೋಟಿ ಈಗ ಮೇಡಮ್ ಅವರು ತುಂಬಾ ಆಸಕ್ತಿ ತಗೊಂಡಿದ್ದಾರೆ ಈ ವಿಚಾರವಾಗಿ. ಇದು 2ನೇ ಮೀಟಿಂಗು, ಅಂದ್ರೆ ರಿವ್ಯೂ ಅಲ್ಲಿ ಮುಂಚೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದು ಕಾರಣಾಂತರ ಆಗಿಲ್ಲ, ಹಣನೂ ಇರಲಿಲ್ಲ. ಈಗ ಹಣನು ನಾವು ನಮ್ಮಲ್ಲಿರುವಷ್ಟು ಹಣ ನೀವು ಕೊಡಿ, ಬಾಕಿದನ್ನು ನಾನು ಮಾಡಿಸ್ತೀನಿ ಅಂತ ಹೇಳುವಂತ ಒಂದು ಮಾತನ್ನ ಅವ್ರನ್ನ ಭರವಸೆಯನ್ನು ಕೊಟ್ಟು ಅವರು ಮುಂದೆ ನಿಂತ್ಕೊಂಡು ಇದನ್ನ ಕೆಲಸ ನಾವು ನೋಡ್ತಾ ಇದ್ದೀರಿ. ಈಗಾಗಲೇ 4-5 ಸತಿ ಬಂದು ಹೋಗ್ತಾ ಇದ್ದಾರೆ. ಮತ್ತು ಸಣ್ಣ ಸಣ್ಣ ವಿಚಾರಕ್ಕೂ ತಗೊಂಡವರು ಎಲ್ಲ ಒಂದು ಇಲಾಖೆಗಳಲ್ಲೂ ಸಹ ಅವರು ಫೋನ್ ಮಾಡಿ ಆ ಇಲಾಖೆಯ ಒಂದು ಅಧಿಕಾರಿಗಳನ್ನು ಕರೆಸಿ ಇಲ್ಲಿ ಕುಂದಿಸ್ಕೊಂಡು ಒಂದೇ ಜಾಗದಲ್ಲಿ ಮಾಡಬೇಕು ಅಂತ ಪ್ರಯತ್ನ ತಗೊಂಡಿದ್ದಾರೆ. ಖಂಡಿತ ಇದು ಒಂದೇ ದಿವಸ 2 ದಿವಸ ಅಂತ ಎಷ್ಟು ದಿವಸ ತಗೊಳ್ತೀರಿ ಅಂತ ಕೇಳಿದ್ರೆ ಅಷ್ಟು ಸುಲಭವಾಗಿ ಆಗೋದಲ್ಲ. ಇದು ಸಾವಿರಾರು ವರ್ಷದ ಒಂದು ದೇವಸ್ಥಾನ ಇದು. ಮತ್ತೆ ಈ ಸುಮಾರು ಒಂದು ವರ್ಷನೇ ತಗೊಳ್ಬಹುದು ಈ ನಾವು ಹಾಕಿರುವಂತ ಪ್ಲಾನ್ಗೆ. ಹಣ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಅದನ್ನು ಒಂದ್ ಕಡೆ ಸಾಕಾಗದೆ ಇರೋದಕ್ಕೆ ಮೇಡಮ್ ಮಾಡ್ತೀನಿ, ನಾನು ಯಾವ್ದೋ ಒಂದು ಹುಡುಕ್ತೀನಿ ಅಂತ ಹೇಳಿ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಇಲಾಖೆಯಿಂದ ಎಲ್ಲೆಲ್ಲಿಂದ ಫಂಡ್ಸ್ ತರಕ್ ಆಗತ್ತೆ ಅಂತ ಹೇಳ್ಬೇಕು. ದೇವಸ್ಥಾನ ಒಂದು ಹಿಂದೂ ದೇವಸ್ಥಾನ ಅಲ್ವೇ, ಅದರಿಂದ ಎಲ್ಲ ಇದ್ರಲ್ಲಿ ಕೊಡಕ್ ಆಗೋದಿಲ್ಲ. ಅದರಿಂದ ಬೇರೆ ಪ್ರೈವೇಟ್ ಆಗಿ ಕೂಡ ಅದಕ್ಕೆ ಫಂಡ್ಸ್ ತರೋದಕ್ಕೆ ಪ್ರಯತ್ನ ತಗೊಂಡಿದ್ದಾರೆ.